ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡಿದಂಥ ವಿವೋ T5 Pro ಸ್ಮಾರ್ಟ್ಫೋನ್ ಇದೆ. ಈ ಫೋನ್ನ ವಿವೋದವರು 30,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಫೆಕ್ಟಿವ್ ಆಗಿ ಈ ಫೋನ್ನ 28,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಇದ್ರ ಕೆಳಗಡೆ 90 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ. USB Type C ಚಾರ್ಜಿಂಗ್ ಕೇಬಲ್ ಇದೆ, Type A ಇಂದ Type C. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ನೋಡ್ರಪ್ಪ, ಈ ರೀತಿ ಇದೆ. 213 ಗ್ರಾಮ್ ವೆಯ್ಟ್ ಇದೆ ಮತ್ತು 8.25 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ, ಶೀಲ್ಡ್ ಗ್ಲಾಸ್ ಅಂತ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಆಲ್ರೆಡಿ ಅವರ ಸ್ಕ್ರೀನ್ ಗಡೆ ಹಾಕಿದ್ದಾರೆ. ಯೂನಿಫಾರ್ಮ್ ಬೆಸಲ್ಸು ಚೆನ್ನಾಗಿ ಕಾಣುತ್ತೆ ಫ್ರಂಟಿಂದ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕು ಒಂದು ರೀತಿ ಪುಕ್ಕದ ಡಿಸೈನ್ ರೀತಿ ಅನ್ನಿಸ್ತಾ ಇದೆ. ಆಯಿತಾ, ನೋಡ್ತಾ ಇದ್ರೆ ಡಿಫ್ರೆಂಟ್ ಟೆಕ್ಸ್ಚರ್ ನಮಗೆ ಸಿಗುತ್ತೆ. ಒಂಥರ ಮ್ಯಾಟ್ ಫಿನಿಶು, ಸ್ಮುಡ್ಜಸ್ ಆದರೂ ಕೂಡ ಅಷ್ಟಾಗಿ ಕಾಣೋದಿಲ್ಲ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. USB Type C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು ಮತ್ತು ಸ್ಪೀಕರ್ ಗ್ರಿಲ್ಲು ಬಾಟಮ್ ಮತ್ತು ಟಾಪ್ 2 ಸೈಡು ಇದೆ. ಫುಲ್ ಸೈಜ್ ಸ್ಪೀಕರ್ ಅಂತ ಅನಿಸುತ್ತೆ, ಬರ್ತೀನಿ ಆಮೇಲೆ. ಮತ್ತು IR ಬ್ಲಾಸ್ಟರ್ನ ಹಿಂದ್ಗಡೆ ಕೊಟ್ಟಿದ್ದಾರೆ. ಆಯಿತಾ, ಮತ್ತು ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ. ಮೆಟಾಲಿಕ್ ಈ ಪ್ರೈಸ್ ರೇಂಜಿಗೆ ಇತ್ತೀಚಿನ ಟ್ರೆಂಡ್ಸನ್ನು ನೋಡೋದು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಎಲ್ಲ ಫೋನ್ಗಳ ಬೆಲೆ ಜಾಸ್ತಿ ಆದಮೇಲೆ. ಮತ್ತು ಈ ಫೋನಲ್ಲಿ IP ರೇಟಿಂಗ್ ಸಹ ಇದೆ. IP68, IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಮತ್ತು 2 ಕಲರ್ನಲ್ಲಿ ಅವೈಲಬಲ್ ಇದೆ, ಒಂದು ಬ್ಲೂ, ಇನ್ನೊಂದು ಬ್ಲ್ಯಾಕ್. ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ, ಗ್ಲಾಸ್ ಪ್ಯಾಕನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ತಂಗೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.83 ಇಂಚಿಂದು 1.5K ರೆಸೊಲ್ಯೂಷನ್ದು ಅಮೋಲೆಡ್ ಡಿಸ್ಪ್ಲೇ, 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ. ಪೀಕ್ ಬ್ರೈಟ್ನೆಸ್ಸು 5000 ನಿಟ್ಸು, 10 ಬಿಟ್ ಡಿಸ್ಪ್ಲೇ, HDR10+ ಸಪೋರ್ಟ್ ಮಾಡುತ್ತೆ. PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಆಗುತ್ತೆ. ನಾರ್ಮಲಿ ಈ ವಿವೋ T ಸೀರೀಸ್ ಎಲ್ಲ ಆಫ್ಲೈನ್ ಸ್ಟೋರ್ಗಳಲ್ಲಿ ತುಂಬ ಜಾಸ್ತಿ ಸೇಲ್ ಆಗುತ್ತೆ. ಆಯಿತಾ, ಸೊ ನಂಗೆ ಅನ್ನಿಸ್ತಂಗೆ ಆಫ್ಲೈನ್ ಸ್ಟೋರ್ಗೆ ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಪಕ್ಕ ಆಗುತ್ತೆ. ಯೂಶ್ವಲಿ ಆಫ್ಲೈನಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡಿನ ಫೋನ್ಗಳೇ ಸೇಲ್ ಆಗೋದು. ಸೊ ಇದು ಸ್ವಲ್ಪ ನೋಡಿಕೊಂಡ್ರೆ ಒಂದು ಲೆವೆಲ್ಗೆ ವ್ಯಾಲ್ಯೂ ಫಾರ್ ಮನಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಕಂಪ್ಯಾರಿಟಿವ್ಲಿ. ಈ ಪ್ರೈಸ್ ಎಲ್ಲ ಜಾಸ್ತಿ ಆದಮೇಲೆ ತಲೆಡ್ಕೊಂಡು ಜಡ್ಜ್ ಮಾಡ್ತಾ ಇರೋದು. ಆಯಿತಾ, ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 12 GB ತನಕ ರ್ಯಾಮು, ಅಪ್ ಟು 256 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ನಮಗಿದರಲ್ಲಿ LPDDR4X ರ್ಯಾಮ್ ಸಿಗ್ತಾ ಇದೆ. ಅಟ್ಲೀಸ್ಟ್ 5Xನ್ನು ಕೊಡಬೇಕಾಗಿತ್ತು. UFS 3.1 ಸ್ಟೋರೇಜ್ ನಮಗೆ ಸಿಗ್ತಾ ಇದೆ. ಇದು ಒಂದು ಲೆವೆಲಿಗೆ ಓಕೆ. 4.0 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇದು ಕೂಡ ನಾಟ್ ಬ್ಯಾಡ್ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ನಮಗೆ ಸಿಗ್ತಾ ಇದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅದು ಹೇಳಿದ್ನಲ್ಲ, ಪ್ರೈಸ್ ಜಾಸ್ತಿ ಆದಮೇಲೆ ಈ ಬೆಲೆಗೆ ಈ ಪ್ರೊಸೆಸರ್ ಓಕೆ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇನ್ನು ನಾವು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ 11,49,000 ರೇಟಿಂಗನ್ನು ಕೊಡ್ತು. ಒಂದು ಒಳ್ಳೆ ರೇಟಿಂಗ್ಗೆ. ಕಳೆದ ವರ್ಷ ಎಲ್ಲ ಈ ಪ್ರೈಸ್ ರೇಂಜಿಗೆ ಈ ರೇಟಿಂಗ್ ಕಡಿಮೆ ಅಂತ ಇದ್ದೆ, ಬಟ್ ಬೇರೆ ಆಪ್ಷನ್ ಎಲ್ಲ ಹಂಗಾಗಿದೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ತುಂಬ ಕಡಿಮೆ ಆಯಿತು, ಒನ್ ಆಫ್ ದ ಲೋಯೆಸ್ಟ್ ಅಂತ ಅನ್ಬೋದು. ಬರೀ 2% ಡ್ರಾಪ್ ಆಗಿದ್ದು, ಕ್ರೇಜಿ ಗುರು. ತುಂಬ ದೊಡ್ಡ ಬ್ಯಾಟ್ರಿ ಇದೆ, ಬರ್ತೀನಿ ಆಮೇಲೆ. ಇನ್ನು ಟೆಂಪ್ರೇಚರ್ ವೇರಿಯೇಷನ್ನು 43 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು ಮ್ಯಾಕ್ಸಿಮಮ್. ತುಂಬ ಜಾಸ್ತಿ ಫೋನ್ ಹೀಟ್ ಆಗಲ್ಲ, ಆಬ್ವಿಯಸ್ಲಿ ಪ್ರೊಸೆಸರ್ ಕೂಡ ತುಂಬ ಪವರ್ಫುಲ್ ಆಗಿರುವಂಥದ್ದಲ್ಲ ಅಲ್ವಾ, ಅದರಿಂದ. ಮತ್ತು ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗಿಗೆ ಬಂತು ಅಂದರೆ ಅಲ್ಟ್ರಾ ಗೇಮ್ ಮೋಡ್ ಅಂತ ಒಂದು ಆಪ್ಷನ್ ಇದೆ, ಬೇಕು ಅಂದರೆ ಆನ್ ಮಾಡ್ಕೊಬೋದು. ಇದನ್ನು ಆನ್ ಮಾಡಿಕೊಂಡ್ರೆ ನಮಗೆ ಸ್ಪೋರ್ಟ್ಸ್ ಮೋಡ್ ಆಪ್ಷನ್ ಸಿಗುತ್ತೆ. ಸೊ ಆ ಟೈಮಲ್ಲಿ ನೀವು ಬೇಕು ಅಂದರೆ DND ಆಟೋಮೆಟಿಕ್ ಸ್ವಿಚ್ ಆಗೋ ರೀತಿ ಎಲ್ಲ ಆಪ್ಷನ್ ನೀವು ಸೆಟ್ ಮಾಡ್ಕೊಬೋದು. 4D ಗೇಮ್ ವೈಬ್ರೇಷನ್ ಸಪೋರ್ಟ್ ಆಗುವಂಥ ಗೇಮ್ಸ್ಗಳನ್ನ BGMI ಸಪೋರ್ಟ್ ಆಗುತ್ತೆ, ಎನೇಬಲ್ ಮಾಡ್ಕೊಬೋದು. ಜೊತೆಗೆ ಪಿಕ್ಚರ್ ಇನ್ ಪಿಕ್ಚರು, ಸೌಂಡ್ ಕ್ವಾಲಿಟಿ, ಎಫೆಕ್ಟ್ಸು ಎಲ್ಲದನ್ನು ಬೇಕಾದ್ರೆ ನಾವು ಇಲ್ಲೇ ಸೆಟ್ ಮಾಡ್ಕೊಬೋದು. ಮತ್ತು ನಮಗೆ ಓವರ್ಲೇ ಕೂಡ ಸಿಗುತ್ತೆ ಗೇಮಿಂಗಿಂದ. ಅಲ್ಲೇ ನಮಗೆ ಎಷ್ಟು ರ್ಯಾಮು, ಎಷ್ಟು CPU ಯೂಸ್ ಆಗ್ತಾ ಇದೆ ಎಲ್ಲದನ್ನು ಕೂಡ ನಾವಲ್ಲಿ ನೋಡ್ಕೊಬೋದು. ಸೊ ಚೆನ್ನಾಗಿದೆ, ಒಂದು ರೀತಿ ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಕೆಲವೊಂದು. ಮತ್ತು
ವೇಪರ್ ಚೇಂಬರ್ ಕೂಡ ತುಂಬ ದೊಡ್ಡದಿದೆ, 7000 mm² ಇಂದು ವೇಪರ್ ಚೇಂಬರು. ಕೆಲವೊಂದು ಗೇಮ್ಸ್ಗಳಿಗೆ 120 FPS ತನಕ ಸಪೋರ್ಟ್ ಆಗುತ್ತೆ. ಆ್ಯಕ್ಚುಲಿ BGMI 90 FPS ಸಪೋರ್ಟ್ ಆಗುತ್ತೆ ಆಯಿತಾ. ಸೊ BGMIನ ಸೆಟ್ಟಿಂಗು ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಗುತ್ತೆ ಮತ್ತು ಮ್ಯಾಕ್ಸಿಮಮ್ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಎರಡು ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ ಆಲ್ಮೋಸ್ಟ್ ಯಾವ ಗೇಮ್ ಯಾವ ಅಪ್ಲಿಕೇಶನ್ ಬೇಕಾದ್ರೂ ಒಂದು ಲೆವೆಲ್ಗೆ ಸೆಟ್ಟಿಂಗಲ್ಲಿ ರನ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಹಂಗಂತ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಇದು ಒಂದು ರೀತಿ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಆಯಿತಾ, ಹೈಯರ್ ಮಿಡ್ ಎಂಡ್. ಸೊ ಪರ್ಫಾರ್ಮೆನ್ಸ್ ಓಕೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಹಿಂದ್ಗಡೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್. ಇದು ಸೋನಿ IMX882 ಸೆನ್ಸಾರ್ ಆಯಿತಾ, ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಾ ಇದೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಒಂದೇ ಕ್ಯಾಮ್ರಾ ಆದ್ರೂ ಆ ಒಂದು ಕ್ಲಾರಿಟಿ, ಕಲರ್ಸ್ ಎಲ್ಲ ನಂಗೆ ಇಷ್ಟ ಆಯಿತು. ಮೊನ್ನೆ ನಾನು ಅನ್ಬಾಕ್ಸ್ ಮಾಡಿದಂಥ ಪೋಕೋ X8 Pro ಮತ್ತು OnePlus Nord 6ಗಿಂತ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಯಿತಾ. ಒಂದು ಲೆವೆಲಿಗೆ ತುಂಬ ನಾರ್ಡು ಇದಕ್ಕೂ ಅಂತ ತುಂಬ ಡಿಫ್ರೆನ್ಸ್ ಇಲ್ಲ. ಒಟ್ಟಿನಲ್ಲಿ ನಂಗೆ ಸ್ಯಾಂಪಲ್ಸ್ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಅನ್ನಿಸ್ತು. ಪ್ರತಿಯೊಂದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ನಾಮಕಾವಸ್ಥೆ ಬೊಕ್ಕೆ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಸೊ 2 MP ಡೆಪ್ ಸೆನ್ಸಾರು ಆಯಿತಾ. ಅದು ಬಿಟ್ಟರೆ ಬೇರೆ ಯಾವ ಸೆನ್ಸಾರ್ ಕೂಡ ಸಿಗ್ತಾ ಇಲ್ಲ ಈ ಪ್ರೈಸ್ ರೇಂಜಿಗೆ. ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾನಾದ್ರು ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಇದೆ, ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾ ನನಗೆ ತುಂಬ ಇಷ್ಟ ಆಯಿತು. ಮುಖಕ್ಕೆ ಮೇಕಪ್ ಮಾಡಿ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಇಂಪ್ರೆಸಿವ್ ಫ್ರಂಟ್ ಕ್ಯಾಮ್ರಾ ನನಗೆ ಇಷ್ಟ. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಇನ್ನು ವಿಡಿಯೋಗ್ರಫಿಯಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಒಳ್ಳೆಯದು 4K ಕೊಟ್ಟಿದ್ದಾರೆ. ನೀವು ಬೇಕು ಅಂದರೆ 4K ಶೂಟ್ ಮಾಡಿ, ಮೆಮೊರಿ ಜಾಸ್ತಿ ಆಯಿತು ಅಂದರೆ ಫುಲ್ HD ಸೈಜ್ ಡೌನ್ನ ಕೂಡ ಮಾಡ್ಬೋದು. ಆ ಒಂದು ಆಪ್ಷನ್ನ ಇನ್ಬಿಲ್ಟ್ ಅವರೇ ಕೊಟ್ಟಿದ್ದಾರೆ, ಒಳ್ಳೆಯದು. ಮತ್ತು AI ಫೀಚರ್ನಲ್ಲಿ ನಮಗೆ ರೀಟಚ್ ಆಪ್ಷನ್ ಸಿಗ್ತಾ ಇದೆ. ಎರೇಸರು ಮತ್ತು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು, ಕಲರ್ನ ಅಡ್ಜಸ್ಟ್ ಮಾಡುವಂಥದ್ದು, ಈ ರೀತಿ ಸಣ್ಣ ಪುಟ್ಟ AI ಫೀಚರ್ಗಳು ನಮಗೆ ಗ್ಯಾಲರಿ ಒಳಗೆ ಸಿಗ್ತಾ ಇದೆ. ಅದು ಬಿಟ್ಟರೆ ಬೇಸಿಕ್ ಎಡಿಟಿಂಗ್ ಟೂಲ್ಸ್ಗಳೆಲ್ಲ ಇದೆ. ಮತ್ತು ಅಪ್ಲಿಕೇಶನ್ ಕೂಡ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಬೆಜ್ಜಾನ್ ಫಿಲ್ಟರ್ಸನ್ನು ಕೊಟ್ಟಿದ್ದಾರೆ, ಗೊತ್ತಲ್ಲ ವಿವೋ ಅಂತ ಅಂದರೆ. ಸೊ ಡಿಫ್ರೆಂಟ್ ಯುನೀಕ್ ಫಿಲ್ಟರ್ಗಳು ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು OSಗೆ ಬಂದರೆ ಆಂಡ್ರಾಯ್ಡ್ 16 ಮೇಲೆ ರನ್ ಆಗ್ತಿರುವಂಥ ಆರಿಜಿನ್ OS 6 ನಮಗೆ ಸಿಗ್ತಾ ಇದೆ. ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ, ಒಳ್ಳೆಯದು. ಇನ್ನು AI ಫೀಚರಿಗೆ ಬಂತು ಅಂದರೆ AI ಕ್ರಿಯೇಷನ್ ನಮಗೆ ಸಿಗ್ತಾ ಇದೆ, ಅಂದರೆ ರೈಟಿಂಗ್ ಅಸಿಸ್ಟ್ ಆಯಿತಾ. ಸೊ ನೋಟಲ್ಲಿ ನಿಮಗೆ ಟೆಕ್ಸ್ಟನ್ನು ಜನ್ರೇಟ್ ಮಾಡುವಂಥದ್ದು, ಅದನ್ನು ರೀರೈಟ್ ಮಾಡುವಂಥದ್ದೆಲ್ಲ ತುಂಬ ಸಿಂಪಲ್ ಆಗಿದೆ. ಮತ್ತು ಆರಿಜಿನ್ ಐಲ್ಯಾಂಡ್ ಡ್ರ್ಯಾಗ್ ಆ್ಯಂಡ್ ಗೋ ಫೀಚರ್ ಇದೆ. ಒಂದು ಅಪ್ಲಿಕೇಶನಿಂದ ಟೆಕ್ಸ್ಟನ್ನು, ಇಮೇಜನ್ನು ಇನ್ನೊಂದು ಅಪ್ಲಿಕೇಶನ್ಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು, ಹೆವಿ ಯೂಸ್ ಆಗುವಂಥ ಫೀಚರು. ಸರ್ಕಲ್ ಟು ಸರ್ಚ್ ಇದೆ ಮತ್ತು ಜೆಮಿನಾಯನ್ನು ಸಹ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಈ OS ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಅವ್ರು ಹೇಳ್ತಾರೆ 5 ವರ್ಷ ವಿತೌಟ್ ಲ್ಯಾಗ್ ಯೂಸ್ ಮಾಡ್ಬೋದು ಅಂತ. ಬಟ್ ಡಿಪೆಂಡ್ಸ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದಾವೆ ಆಯಿತಾ, ಪ್ರೀ ಇನ್ಸ್ಟಾಲ್ ಆಗಿದೆ, ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಚೆನ್ನಾಗಿದೆ ಒಟ್ಟಿನಲ್ಲಿ OS. ಸ್ಟಾಕ್ ಆ್ಯಂಡ್ರಾಯ್ಡ್ ಥರ ಇನ್ನೂ ಇದ್ದಿದ್ರೆ ಇನ್ನೂ ಇಷ್ಟ ಆಗ್ತಿತ್ತು ನನಗೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 9020 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಇವರು ಅಂತಾರೆ ಇದು ಸ್ಲಿಮ್ಮೆಸ್ಟ್ 9000 mAh ಕೆಪಾಸಿಟಿ ಬ್ಯಾಟ್ರಿ ಅಂತ. ಆ ಕಡೆ OnePlusನವರು ಅಂತಾರೆ, ಇವರು ಅಂತಾರೆ. ಸೊ ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನ್ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇನ್ನೂ ತಿನ್ನಾಗಿದೆ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಇದರಲ್ಲಿ ನಮಗೆ 90 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಸೊ ಒಳ್ಳೆಯದು. 50%ನ 37 ನಿಮಿಷದಲ್ಲಿ ಮಾಡುತ್ತಂತೆ. ಆಬ್ವಿಯಸ್ಲಿ 37 ನಿಮಿಷ ಜಾಸ್ತಿನೇ, ಬಟ್ ತುಂಬ ದೊಡ್ಡ ಬ್ಯಾಟ್ರಿ ಇರೋದ್ರಿಂದ 37 ನಿಮಿಷನೂ ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ. ಇನ್ನು ಈ ಬ್ಯಾಟ್ರಿಗೆ 5 ವರ್ಷ ಅವರು ಜಾಸ್ತಿ ಡಿಗ್ರೇಡ್ ಆಗಲ್ಲ ಅಂತ ಬ್ಯಾಟ್ರಿ ಹೆಲ್ತಿಗೆ ಗ್ಯಾರಂಟಿ ಕೊಡ್ತಾರೆ. ಓಕೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ನ ಕೊಟ್ಟಿದ್ದಾರೆ. ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಇದೆ. 200% ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ಸ್ ಅಂತೀನಿ ಆಯಿತಾ. ಬಾಟಮ್ ಫೈರಿಂಗ್ ಎಷ್ಟು ಜೋರಾಗಿ ಕೇಳುತ್ತೋ ಅಷ್ಟೇ ಜೋರಾಗಿ ಟಾಪ್ ಫೈರಿಂಗ್ ಕೂಡ ಇದೆ ಆಯಿತಾ. ಅಷ್ಟೇ ಸೈಜ್ನ ಸ್ಪೀಕರ್ನ ಹಾಕಿದ್ದಾರೆ ಅಂತ ಕಾಣುತ್ತೆ. ಸೊ ಹೆವಿ ಜೋರಾಗಿ ಕೇಳುತ್ತೆ. ಕ್ಲಾರಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ನೀವು ಬೇಕು ಅಂದರೆ ಇಯರ್ಫೋನ್ಸಿಂದ ಕನೆಕ್ಟ್ ಮಾಡಿಕೊಂಡ್ರೆ ಹೈರಸ್ ಆಡಿಯೋ ಸಪೋರ್ಟ್ ಆಗುತ್ತೆ. ಸ್ಪೀಕರ್ಸ್ನಲ್ಲಿ ಹೈರಸ್ ಆಡಿಯೋ ಸಪೋರ್ಟ್ ಇಲ್ಲ. ಒಟ್ಟಿನ ಕ್ಲಾರಿಟಿ ಮತ್ತು ವಾಲ್ಯೂಮ್ ಎರಡೂ ನನಗೆ ಈ ಸ್ಪೀಕರು ತುಂಬ ಇಷ್ಟ ಆಯಿತು. ಏನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 6 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.2 ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂಥ 5G ಬ್ಯಾಂಡ್ಸ್ಗಳು, ಸೆನ್ಸರ್ಸ್ ಎಲ್ಲ ಇದ್ದೇ ಇದೆ. ಇನ್ನು ಆಫರಿಗೆ
ಬಂತು ಅಂದರೆ ಈ ಸ್ಮಾರ್ಟ್ಫೋನ್ನ ಸೇಲ್ 21ನೇ ತಾರೀಕಿಂದ ಶುರುವಾಗುತ್ತೆ, ಏಪ್ರಿಲ್ 21. ಸೊ ಹೇಳಿದ್ನಲ್ಲ, 2,000 ರೂಪಾಯಿ ಇನ್ಸ್ಟ್ಯಾಂಟ್ ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ. ಸೊ 28,000 ರೂಪಾಯಿ ಆಗುತ್ತೆ. ಅದ್ರ ಮೇಲೆ ನಂದೊಂದು ಕೂಪನ್ ಕೋಡ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಟೆಕ್ ಇನ್ ಕನ್ನಡ ಅದು. ಸೊ ಇದೇ ಥರ ಕೂಪನ್ ಕೋಡ್ನ ಪರ್ಚೇಸ್ ಮಾಡಬೇಕಾದ್ರೆ ನೀವು ಅಪ್ಲೈ ಮಾಡಿದ್ರೆ 21ನೇ ತಾರೀಕು ಮಾತ್ರ ಈ ಕೂಪನ್ ಕೋಡ್ ವರ್ಕ್ ಆಗೋದು. ಸೊ ಏಪ್ರಿಲ್ 21ಕ್ಕೆ ಅಡಿಷ್ನಲ್ 1,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ನೋಡ್ರಪ್ಪ, ಪರ್ಚೇಸ್ ಮಾಡೋರು ಇದ್ದರೆ 1,000 ರೂಪಾಯಿ ಅಡಿಷ್ನಲ್ ಡಿಸ್ಕೌಂಟ್ ಸಿಗುತ್ತೆ. ಫಸ್ಟ್ 1,000 ಜನಕ್ಕೆ ಮಾತ್ರ ಈ ಕೂಪನ್ ಕೋಡ್ ವರ್ಕ್ ಆಗೋದಂತೆ. ನಂಗೆ ಗೊತ್ತಿಲ್ಲ ವಿವೋದವ್ರು ಏನು ಮಾಡೋರೆ ಅಂತ, ಅದನ್ನು ಕಳಿಸಿದ್ರು ನನಗೆ, ಈ ಕೂಪನ್ ಕೋಡ್ನ ನಿಮ್ಮ ಆಡಿಯನ್ಸಿಗೆ ಕೊಡಿ ಅಂತ. ನೋಡಿ, ಡಿಸ್ಕೌಂಟ್ ಸಿಕ್ಕರೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್, ಆಯಿತಾ. ಸೊ ಈ ಎಲ್ಲ ಪ್ರೈಸ್ ಜಾಸ್ತಿ ಆದಮೇಲೆ ಏನೋ ಆಪ್ಷನ್ ಇಲ್ಲ, ನಮಗೆ ತೊಗೊಳ್ಳೇಬೇಕು, ಕೊಡಲೇಬೇಕು ಹಂಗಾಗಿದೆ. ಎಲ್ಲ ಬ್ರ್ಯಾಂಡವರು ಕೂಡ ಪ್ರೈಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ 27,000-28,000 ರೂಪಾಯಿಗೆ ಸುಮಾರಾಗಿದೆ ಆಪ್ಷನ್, ಆಯಿತಾ. ಬೇರೆ ಆಪ್ಷನೇ ಇಲ್ಲ, ಇನ್ನೇನು ಮಾಡ್ತೀರಾ. ಸೊ ಇದಿಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.